नारायणं सुरगुरुं जगदेकनाथं भक्तप्रियं सफलनोकमस्मितं च त्रय्युन्यवज्जितमजं विभुमाद्यमीशं वन्दे भवघ्नमराशयसिद्धान्त नारायणं नमस्कृत्य नरं च विनरोत्तमं देवीं सरस्वतीं व्यासं ततो जयन्ती देवं नारायणं नत्वा सर्वदोषविवर्जितं परिपूर्णं गुरुनिष्ठां गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते लक्ष्मीनारायणं नत्वा पूर्णबोधान् गुरुरपि कुर्मः श्रीकृष्णगीतायाः भाष्याद्युक्त अर्थसङ्ग्रहम् आभरणं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् साधिता किल सत्तत्वं बाधिता किल सर्वतम् बोधिता किल सन्मार्गम् माधवाख्ये चिन्मये मूकोऽपि यत्प्रसादेन मुकुन्दशयनायते राजराजायते नित्यो राघवेन्द्रं तमसे संस्थानरक्षणे शूरान् प्रसन्नान् राघवार्चने प्रणमामि ಪ್ರಸನ್ನ ಶ್ವರಮಾಧವ 18ನೇ ಶ್ಲೋಕ ಪ್ರಾರಂಭವಾಗಬೇಕು. 17ನೇ ಶ್ಲೋಕದಲ್ಲಿ ಕಿರೀಟ, ಗದ, ಚಕ್ರ ಇಂಥದ್ದೆಲ್ಲವನ್ನು ಧಾರಣ ಮಾಡಿ ತೇಜೋ ರಾಶಿಯಾಗಿ ಅಂತಹ ನಿನ್ನನ್ನು ನಾನು ನೋಡ್ತಾ ಇದ್ದಾನೆ. ಸಮಂತ ದುರ್ನಿರೀಕ್ಷಂ, ಸಂಪೂರ್ಣವಾಗಿ ನಿನ್ನನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನೀನು ಪ್ರಜ್ವಲಿಸಂತಹ ಸೂರ್ಯ, ಅಗ್ನಿ ಇದರಂತೆ ಬೆಳಗುತ್ತಾ ಇದ್ದೀಯಾ. ಅಪ್ರಮೇಯನು ಅಂದ್ರೆ ಅರಿಯುವುದಕ್ಕೆ ಸಾಧ್ಯವಿಲ್ಲ. ಬಿಯಾಂಡ್ ಎನಿಬಡೀಸ್ ಕನ್ಸೆಪ್ಷನ್. त्वमक्षरं परमं वेदितव्यम्, त्वमस्य विश्वस्य परं निधानम्, त्वम् अव्ययः शाश्वत धर्मगोप्ता, सनातनस्त्वं पुरुषो मतो मे. ಹೇಳ್ತಾನೆ, ತ್ವಂ ಅಕ್ಷರಂ ಪರಮಂ, ನೀನು ನಾಶರಹಿತನಾದವನು. ಪರಮಂ ವೇದಿತವ್ಯಂ, ಇಲ್ಲಿ ವೇದಿತವ್ಯಂ ತಿಳಿಯೋದಕ್ಕೆ ಯೋಗ್ಯನಾದವನು, ನಿನ್ನನ್ನು ತಿಳಿದುಕೊಳ್ಳಬೇಕು. ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ, ನೀವು ಈ ವಿಶ್ವಕ್ಕೆ, ಅಸ್ಯ ಈ ವಿಶ್ವಸ್ಯ ವಿಶ್ವಕ್ಕೆ ಪರಂ ನಿಧಾನಂ ಮುಖ್ಯ ಆಶ್ರಯಭೂತನಾಗಿದ್ದೀಯಾ. ಪರಂ ಮುಖ್ಯವಾಗಿ, ನಿಧಾನಂ ಆಶ್ರಯನಾಗಿದ್ದೀಯಾ. ತ್ವಂ ಅವ್ಯಯ, ನೀನು ಅವ್ಯಯ, ಹ್ರಾಸಗೊಳ್ಳುವನಲ್ಲ. ನಿನ್ನಲ್ಲಿ ಯಾವ ಗುಣವೂ ಕಡಿಮೆ ಆಗುವುದಿಲ್ಲ. ಶಾಶ್ವತ ಧರ್ಮಗೋಪ್ತ, ಶಾಶ್ವತವಾಗಿ ಧರ್ಮಗೋಪ್ತ, ಧರ್ಮವನ್ನು ರಕ್ಷಣೆ ಮಾಡುವವನು ನೀನು. ಶಾಶ್ವತ ಧರ್ಮಗೋಪ್ತ. ಸನಾತನಃ ತ್ವಂ, ಸನಾತನಃ ಅನಾದಿ ನಿತ್ಯನಾದವನು ನೀನು. ಸನಾತನಃ ಅನಾದಿ ನಿತ್ಯನಾದವನು ನೀನು. ಸನಾತನಸ್ತ್ವಂ ಪುರುಷಃ, ನೀನು ಇಲ್ಲಿ ಪುರುಷ ಅಂತ ಹೇಳಿದೆ. ನೀನು ಸನಾತನನಾದಂತಹ ಪುರುಷ. ಪುರುಷ ಶಬ್ದಕ್ಕೆ ಶರೀರದಲ್ಲಿ ಇರ್ತಕ್ಕವಂತ ಪುರು ಅಂತಂದ್ರೆ ಶರೀರ, ಅಲ್ಲಿ ಇರ್ತಕ್ಕವನಾದ ಕಾರಣ ಪುರುಷ ಅಂತ ಕರೀತಾರೆ.
ತಂ ಸನಾತನ ಪುರುಷ. ಮತ್ತೊಮ್ಮೆ ನನ್ನ ಮತದಲ್ಲಿ ಈ ಮೇಲೆ ಹೇಳಿದಂತಹ ವಿಷಯಗಳೆಲ್ಲವೂ ಕೂಡ ನೀನು ಉಳ್ಳವನು. ವೇದಿತವ್ಯ ಅಂದ್ರೆ ಮುಮುಕ್ಷುಗಳಿಂದ ವೇದಿತವ್ಯ, ಮೋಕ್ಷವನ್ನು ಇಚ್ಛೆ ಪಡುವವರಿಂದ ತಿಳಿಯುವುದಕ್ಕೆ ಯೋಗ್ಯನಾದವನು ನೀನು. ಈ ರೀತಿಯಾಗಿ ಭಗವಂತನನ್ನು ಮುಂಚೆ ರೂಪ ವರ್ಣನೆಯನ್ನು ಮಾಡಿದನು. ಆಮೇಲೆ ಭಗವಂತನ ಮಹಾಯೋಗ್ಯತೆಯನ್ನು ತಿಳಿಸ್ತಾರೆ 18ನೆಯ ಶ್ಲೋಕದಲ್ಲಿ. ಇನ್ನು ತಿಳಿಯಲ್ಪಡ್ತಕ್ಕವನು, ವಿಶ್ವಕ್ಕೆ ಆಧಾರಭೂತನಾದವನು, ಹ್ರಾಸ ಯಾವ ಕಾಲದಲ್ಲಿಯೂ ನಿನ್ನ ಗುಣಗಳಲ್ಲಿ ನಿನ್ನ ಶಕ್ತಿಯಲ್ಲಿ ಹ್ರಾಸ ಇರೋದಿಲ್ಲ, ಅವ್ಯಯ. ನೀನು ಶಾಶ್ವತವಾದಂತಹ ಧರ್ಮ ರಕ್ಷಕನಾಗಿದ್ದೀಯಾ, ಸನಾತನನಾಗಿದ್ದೀಯಾ, ನೀನು ಅಂದ್ರೆ ಅನಾದಿ ನಿತ್ಯನಾಗಿದ್ದೀಯಾ, ಎಲ್ಲರಲ್ಲಿಯೂ ವಾಸ ಮಾಡಿಕೊಂಡಿರ್ತಕ್ಕಂತಹ ಪುರುಷನಾಗಿದ್ದೀಯಾ ನೀನು. ಇದು ನನ್ನ ಮತ. ದಿಸ್ ಈಸ್ ಮೈ ಫಿಲಾಸಫಿ. ಅದಾದ ಮೇಲೆ ನಿನ್ನ ಭಗವಂತನ ಮಹಿಮೆಯನ್ನು ತಾನು ವಿಶ್ವರೂಪ ದರ್ಶನವನ್ನು ಮಾಡ್ತಾ ಇರುವಾಗ ಭಗವಂತನನ್ನು ಕುರಿತ ತನ್ನ ಭಾವನೆಗಳನ್ನು ಅರ್ಜುನ ಹೇಳ್ತಾ ಇದ್ದಾನೆ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸತೇಜಸ ವಿಶ್ವಮಿದಂ ತಪಂತಂ. ಇಲ್ಲಿ ಮತ್ತು ಅನಾದಿ ಮಧ್ಯಂ ಅಂತಂದರು. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ. ಇಲ್ಲಿ ಪೂರ್ವದಲ್ಲಿ ಹೇಳಿದ್ರಲ್ಲಿ ದೇಶ ದೃಷ್ಟ್ಯ ಹೇಳಿದ್ದು, ಇಲ್ಲಿ ಗುಣದೃಷ್ಟ್ಯ ಹೇಳಿದ್ದು. ಅಂದ್ರೆ ನೀನು ಅನಾದಿಯಾಗಿದ್ದೀಯಾ, ಮಧ್ಯೆ ಇಲ್ಲ, ಅಂತ ಇಲ್ಲ ನಿನಗೆ. ಅಂದ್ರೆ ದೇಶತಃ ನೀನು ದೇಶತಃ ಆದಿ ಮಧ್ಯ ಅಂತಗಳು ಇಲ್ಲದೆ ಇರತಕ್ಕವನು ನೀನು. ಎಲ್ಲಾ ಕಡೆಯಲ್ಲೂ ಇದ್ದೀಯ ನೀನು. ದೇಶತಃ ಅಂತಂದ್ರೆ ಎಲ್ಲಾ ಕಡೆಯಲ್ಲಿಯೂ ಇರೋದು. ಕಾಲತಃ ಅಂದ್ರೆ ಎಲ್ಲಾ ಕಾಲದಲ್ಲಿಯೂ ಇರೋದು. ದೇಶತಃ ಕಾಲತಃ ಎರಡು ವಿಧವಾಗಿಯೂ ನೀನು ಆದಿ ಮಧ್ಯಾಂತ ರಹಿತನಾಗಿದ್ದೀಯ ನೀನು. ಎಲ್ಲ ದೇಶಗಳಲ್ಲಿಯೂ ಸಹಿತ ಇರುವ ನಿನಗೆ ಆದಿ ಮಧ್ಯ ಅಂತ ಇಲ್ಲ. ಆದಿ ಅಂದ್ರೆ ಹುಟ್ಟೋದು, ಮಧ್ಯ ಅಂದ್ರೆ ಬೆಳೆಯೋದು, ಅಂತ ಅಂದ್ರೆ ನಾಶವಾಗೋದು. ಈ ಮೂರು ನಿನಗೆ ದೇಶತಃ ಇಲ್ಲ, ಕಾಲತಃ ಇಲ್ಲ. ಯಾವ ಕಾಲದಲ್ಲಿಯೂ ಸಹಿತ ಇಲ್ಲ, ಯಾವ ದೇಶದಲ್ಲಿಯೂ ಸಹಿತ ಇಲ್ಲ ನಿನಗೆ. ತಮ್ಮ ಅನಂತ ವೀರ್ಯಂ, ನಿನ್ನ ಪರಾಕ್ರಮ ಅನಂತವಾಗಿದ್ದು. ಅನಂತ ಬಾಹುಂ, ಅಸಂಖ್ಯಾತವಾದಂತಹ ಲೆಕ್ಕಿಸುವುದಕ್ಕೆ ಅಂತವೇ ಇಲ್ಲದಿರತಕ್ಕಂತಹ ಬಾಹುಗಳು ಉಳ್ಳವನು ನೀನು. ಶಶಿ ಸೂರ್ಯ ನೇತ್ರಂ, ಚಂದ್ರ ಸೂರ್ಯರು ನೇತ್ರಗಳಾಗಿ ಉಳ್ಳವನು ನೀನು. ಶಶಿ ಸೂರ್ಯ ನೇತ್ರಂ. ಇಂಥವನನ್ನು ಇನ್ನ ಹೇಳಿ ದೀಪ್ತಂ ಹುತಾಶ ವಕ್ರಂ. ದೀಪ್ತ ಹುತಾಶ ವಕ್ರಂ, ಚೆನ್ನಾಗಿ ಪ್ರಜ್ವಲಿಸುವಂತಹ. ಹುತಾಶ ಅಂದ್ರೆ ಅಗ್ನಿ. ವಕ್ರಂ, ನಿನ್ನ ಮುಖದಲ್ಲಿ
ಚೆನ್ನಾಗಿ ಉರಿತಾ ಇರತಕ್ಕಂತಹ ಅಗ್ನಿ ಇದೆ ನಿನ್ನಲ್ಲಿ. ಅಂತಹ ಮುಖವುಳ್ಳವನು ನೀನು. ಸ್ವತೇಜಸ ವಿಷ್ಣುವಿದಂ ತಪಂತಂ, ನಿನ್ನ ದೀಪ್ತ ಹುತಾಶ ಪ್ರಜ್ವಲಿತ ಅಗ್ನಿಯ ಮುಖದಿಂದ, ಅದರಿಂದ ಬಂದ ಸ್ವತೇಜಸ, ನಿನ್ನ ತೇಜಸ್ಸಿನಿಂದ ವಿಶ್ವಮಿದಂ ತಪಂತಂ, ಈ ವಿಶ್ವವನ್ನೆಲ್ಲವನ್ನು ನೀನು ತಾಪಗೊಳಿಸುತ್ತಾ ಇದ್ದೀಯಾ ಈ ನಿನ್ನ ತೇಜಸ್ಸಿನಿಂದ. ಅರ್ಜುನ ತಾನು ಭಗವಂತನ ರೂಪವನ್ನು ಕೃಷ್ಣ ಕೊಟ್ಟಂತಹ ದಿವ್ಯ ದೃಷ್ಟಿಯಿಂದ ತಾನು ನೋಡಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಇಲ್ಲಿ ನಿನಗೆ ದೇಶತಃ ಕಾಲತಃ ಆದಿ ಇಲ್ಲ, ಮಧ್ಯೆ ಇಲ್ಲ, ಅಂತವಿಲ್ಲ. ನೀನು ಪರಾಕ್ರಮ, ಅಂತಹ ಪರಾಕ್ರಮ ಉಳ್ಳವನಾಗಿದ್ದೀಯ. ನೀನು ಅನೇಕ ಬಾಹುಗಳು ಉಳ್ಳವನು, ಚಂದ್ರ ಸೂರ್ಯರ ನೇತ್ರಗಳಾಗಿ ಉಳ್ಳವನು, ಪ್ರಜ್ವಲಿಸುವಂತಹ ಅಗ್ನಿ ಇರುವ ಮುಖದಿಂದ ಕೂಡಿದವನು. ಸ್ವತೇಜಸ, ನಿನ್ನ ಈ ತೇಜಸ್ಸಿನಿಂದ ಇದಂ ವಿಶ್ವಂ, ಈ ವಿಶ್ವವನ್ನು ತಪಂತಂ ತಾಪವನ್ನು ಉಂಟು ಮಾಡತಕ್ಕವನು ಆಗಿದ್ದೀಯ ನೀನು. ಯಾದ ಮೇಲೆ ಇನ್ನ ಒಂದು 20ನೇ ಶ್ಲೋಕದಲ್ಲಿ ದ್ಯಾವಾ ಪೃಥಿವ್ಯೋ ಇದಮಂತರಂ ವ್ಯಾಪ್ತಂ ತ್ವಯಾ ಏಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾ ಅದ್ಭುತಂ ರೂಪಂ ಉಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಹೇ ಮಹಾತ್ಮನ್, ಮಹಾತ್ಮನೇ, ನೀನು ದ್ಯಾವಾ ಪೃಥಿವ್ಯಾ ಆಕಾಶ ಪೃಥ್ವಿ ಇದರ ಮಧ್ಯದಲ್ಲಿ, ಅಂತರಂ ಮಧ್ಯದಲ್ಲಿ, ವ್ಯಾಪ್ತಂ ಪೂರ್ತಿಯಾಗಿ ತುಂಬಿ ಹೋಗಿದ್ದೀಯ. ಯಾರಿಗೂ ನಮಗೂ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನೋಡ್ತಾ ಇದ್ರೆ ಆಕಾಶ ಅಂತಂದ್ರೆ ಎಷ್ಟು ದೂರ ಹೋದ್ರೂ ಆಕಾಶವೇ. ನೀವು ಹೋಗ್ತಾ ಇರೋಷ್ಟು ಆ ದಿಕ್ಕಿನ ಆಕಾಶ ದೂರ ಹೋಗ್ತಾನೆ ಇರುತ್ತೆ. ಭಗವಂತನ ವ್ಯಾಪ್ತಿ ಆಗಿರತ್ತೆ ಅಂತ ಅರ್ಥ. ನಾವು ನೋಡ್ತಾ ಇದ್ರೆ ಅವನ ರೂಪದ ವ್ಯಾಪ್ತಿ ಅಂತವನ್ನು ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಅಂತಹ ರೂಪವುಳ್ಳವನು ನೀನು. ತ್ವಯಾ ಏಕೇನ ದಿಶಶ್ಚ ಸರ್ವಾಃ, ಏಕರೂಪೇಣ ವ್ಯಾಪ್ತ, ಒಂದು ರೂಪದಿಂದ ಎಲ್ಲ ದಿಕ್ಕುಗಳನ್ನು ನೀನು ವ್ಯಾಪಿಸಿದ್ದೀಯ. ದೃಷ್ಟ್ವಾ ಅದ್ಭುತ ರೂಪಂ, ತವ ಇದಂ, ನಿನ್ನ ತವ ಇದಂ, ನಿನ್ನ ಇದ ಈ ಅದ್ಭುತ ರೂಪಂ ದೃಷ್ಟ್ವಾ ಉಗ್ರಂ, ಉಗ್ರವಾದಂತಹ ಭಯಾನಕವಾದಂತಹ ನಿನ್ನ ಈ ರೂಪವನ್ನು ದೃಷ್ಟ್ವಾ ನೋಡಿ, ಅದ್ಭುತವಾದ ಈ ರೂಪವನ್ನು ನೋಡಿ, ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮ, ಹೇ ಮಹಾತ್ಮ, ಮುಲ್ಲೋಕಗಳನ್ನು, 3 ಲೋಕಗಳನ್ನು ನೀನು ದಹನ ಮಾಡ್ತಾ ಇದ್ದಂತೆ, ಪ್ರವ್ಯಥಿತಂ ತುಂಬಾ ವ್ಯಥೆಯನ್ನು ಉಂಟು ಮಾಡುವಂತಹದ್ದು ಈ ನಿನ್ನ ರೂಪ. 3 ಲೋಕಗಳನ್ನು ವ್ಯಥಿತವನ್ನು ಮಾಡುವುದು, ವ್ಯಥೆಯನ್ನು ಉಂಟು ಮಾಡುವುದಾಗಿದೆಯಾ.
ಇಲ್ಲಿ ಉಗ್ರಂ ಅಂತ ಒಂದು ಮಾತು ಹೇಳಿದ್ರಲ್ಲ, ಅದಕ್ಕೆ ಅರ್ಥ ಹೀಗಿದೆ. ಈ ಭಯಂಕರವಾದ ರೂಪ ಯಾಕೆ ಬಂತು ನಿನಗೆ ಅಂದ್ರೆ, ಲೋಕತ್ರಯ ಭೂಮೇ ಭಾರ ಹರಾಯ ಪ್ರವೃತ್ತತ್ವಾತು ಉಗ್ರಂ. ಭೂಮಿಯ ಭಾರವನ್ನು ಕಳೆಯುವುದಕ್ಕಾಗಿ ನೀನು ಪ್ರವೃತ್ತನಾಗಿದ್ಯಾದ ಕಾರಣ ನಿನ್ನ ರೂಪವು ಉಗ್ರಮಿವ. ಉಗ್ರಂ ಇಲ್ಲಿ ಉಗ್ರಮಿವ ಅಂತ ಕೇಳಿಸ್ಕೊಳ್ಬೇಕು. ಉಗ್ರ ಅಂದ್ರೆ ಭಯಂಕರವಾದದ್ದು. ಮತ್ತು ಉಗ್ರಮೇವ, ಅವನು ಭಯಂಕರನಾದವನಲ್ಲ, ಅವನು ಉಗ್ರನಂತೆ ಕಂಡು ಬರ್ತಾ ಇದೀಯ ನೀನು. ಕಾರಣವೇನು ಅಂತಂದ್ರೆ, ಈ ಭೂಮಿಯ ಭಾರವನ್ನು ಕಳೆಯುವುದಕ್ಕಾಗಿ ನಿನ್ನ ರೂಪ ಉಗ್ರವಾಗಿ ಕಾಣ್ತಾ ಇದೆ. ನೀನು ನಿಜವಾಗ್ಲೂ ಉಗ್ರನಲ್ಲ. ಇಲ್ಲಿ ಯುದ್ಧ ಭೂಮಿಯಲ್ಲಿ ಭಗವಂತನ ವಿಶ್ವರೂಪ ಕಾಣ್ತಾ ಇದೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭಗವಂತ ತಾನು ಮಾಡ್ತಾ ಇರೋದು ಏನು ಅಂತಂದ್ರೆ, ಭೂಭಾರವನ್ನು ಹರಣ ಮಾಡುವುದಕ್ಕಾಗಿ ಕೃಷ್ಣನ ಅವತಾರ. ಭೂಭಾರ ಹರಣ ಅಂತಂದ್ರೆ, ಯಾರಾದರೆ ಭೂಮಿಗೆ ದುಷ್ಟರಾಗಿ ಅಧರ್ಮದಿಂದ ತಾಪವನ್ನು ಕೊಡ್ತಾ ಇರ್ತಾರೋ ಭೂಮಿಗೆ, ಅಂತಹ ದುಷ್ಟರನ್ನು ಸಂಹಾರ ಮಾಡುವುದು ಭೂಭಾರ ಹರಣ. ಭೂಮಿಗೆ ಅವರೇ ಭಾರ ಅಂತ ಹೇಳ್ತೇನೆ. ಭೂಮಿಗೆ ಭಾರ ಹುಟ್ಟಿದೀಯೋ ನೀನು ಅಂತ. ಭೂಮಿಗೆ ಭಾರ ಹೇಗೆ ಅಂತಂದ್ರೆ, ಅಧರ್ಮ ಪ್ರವೃತ್ತಿಯಿಂದ ಭೂಮಿಯ ಮೇಲೆ ಇದ್ದವರು ಭೂಮಿಗೆ ಭಾರವಾಗುತ್ತಾರೆ. ಇಂತಹವರನ್ನು ನಾಶ ಮಾಡುವುದಕ್ಕಾಗಿ ಅವತಾರ ಮಾಡಿದ್ಯಾದ ಕಾರಣ ಈ ಸಂದರ್ಭದಲ್ಲಿ ನಿನ್ನ ರೂಪವು ಉಗ್ರವಾಗಿದೆ, ಭಯಾನಕವಾಗಿದೆ. ಆದಮೇಲೆ ಮತ್ತು ಅಮೀಹಿ ತ್ವಾ ಸುರ ಸಂಘ ವಿಶಂತಿ ಕೇಚಿತ್ ಭೀತಾಃ ಪ್ರಾಂಜಲಯೋ ಗೃಹಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಇಂಥ ನಿನ್ನನ್ನು ಅಮೀಹಿ ತ್ವಾಂ, ಇಂಥ ನಿನ್ನನ್ನು ಸುರಸಂಘ ವಿಶಂತಿ, ಸುರಸಂಘ ವಿಶಂತಿ. ಇಲ್ಲಿ ಸುರಸಂಘ ಅಂತಂಬೋದಕ್ಕೆ ಮುಕ್ತ ದೇವವರ್ಗ ಅಂತ ಹೇಳಿದೆ. ಮುಕ್ತರಾದಂತಹ ದೇವತೆಗಳು ವಿಶಂತಿ ತ್ವಾಂ, ನಿನ್ನಲ್ಲಿ ಬಂದು ಸೇರ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವನ್ನು ಹೇಳ್ತಾರೆ, ಪ್ರವೇಶ ನಿರ್ಗಮಶ್ಚೈವ ಮುಕ್ತಾನಾಂ ಸ್ವೇಚ್ಛೆಯ ಭವೇತು ಇತಿ ಬ್ರಹ್ಮಾಂಡೇ ಅಂತ ಭಾಷ್ಯದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ. ಪರಮಾತ್ಮನಲ್ಲಿ ಪ್ರವೇಶ ಮಾಡ್ತಾರೆ, ಪರಮಾತ್ಮನಿಂದ ಹೊರಗೂ ಬರ್ತಾರೆ. ಯಾರು? ಭಕ್ತರು, ಮುಕ್ತರಾದಂತಹ ದೇವತೆಗಳು. ಮುಕ್ತ ವರ್ಗಾಃ, ಮುಕ್ತ ದೇವವರ್ಗಾಃ, ಸುರಸಂಘಾಃ, ಮುಕ್ತ ದೇವವರ್ಗಾಃ ಪ್ರವಿಶೋ ನಿರ್ಗಮಶ್ಚೈವ ಮುಕ್ತಾನಾಂ ಸ್ವೇಚ್ಛೆಯ ಭವೇತೆ. ಅವ್ರಿಗಿಷ್ಟ ಬಂತು ಅಂತಂದ್ರೆ ಹೊರಗೆ ಬರ್ತಾರೆ ಭಗವಂತನಿಂದ, ಇಷ್ಟ ಬಂದ್ರೆ ಒಳಗೆ ಹೋಗ್ತಾರೆ ಮುಕ್ತರಾದಂತಹ ದೇವತೆಗಳು ಅಂತ ಇಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಮುಕ್ತ ಅಲ್ಲ, ಅದಾದ ಮೇಲೆ ಕೇಚಿತ್ ಭೀತಾಃ ಪ್ರಾಂಜಲಯೋ ಗೃಹಣಂತಿ, ಕೆಲವರು
ಭಯಪಟ್ಟವರಾಗಿ ಪ್ರಾಂಜಲಯ ಅಂಜಲಿ ಘಟಿಸಿ ಕೈ ಜೋಡಿಸಿ ನಿನ್ನನ್ನು ಗೃಣಂತಿ ಸ್ತೋತ್ರ ಮಾಡ್ತಾರೆ. ಹೇಗೆ? ಷಷ್ಠಿತ್ವ ಸ್ವಸ್ತಿ ಒಳ್ಳೆಯದಾಗಲಿ ಇತಿ ಉಕ್ತ ಸ್ವಸ್ತಿ ಒಳ್ಳೆಯದು ಆಗಲಿ ಅಂತ ಉಕ್ತ ಮಹರ್ಷಿ ಸಿದ್ಧ ಸಂಘ ಮಹರ್ಷಿಗಳು ಸಿದ್ಧರು ಇವರ ಸಂಘ ಸಮೂಹವು ಸ್ತುವಂತಿ ತ್ವಾಂ ತ್ವಾಂ ನಿನ್ನನ್ನು ಸ್ತುತಿಭಿ ಪುಷ್ಕಲಾಭಿ ಪುಷ್ಕಲಾಭಿ ಸ್ತುತಿ ಅಂದ್ರೆ ಪುಷ್ಕಲವಾದಂತಹ ಸ್ತುತಿಗಳಿಂದ ಸ್ತುವಂತಿ ತ್ವಾಂ ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಅಂದ್ರೆ ಅಪಾರವಾದಂತಹ ಸ್ತುತಿಗಳಿಂದ ನಿನ್ನನ್ನು ಮಹರ್ಷಿ ಸಿದ್ಧ ಸಮೂಹವು ಸ್ತುವಂತಿ ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಆದಮೇಲೆ ರುದ್ರ ಆದಿತ್ಯ ವಸವೋ ಯೇ ಚ ಸಾಧ್ಯಾಃ ವಿಶ್ವೇ ಅಶ್ವಿನೋ ಮರುತಶ್ಚ ಊಷ್ಮಪಾಶ್ಚ ಗಂಧರ್ವ ಯಕ್ಷ ಅಸುರ ಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಅರ್ಜುನ ತಾನು ದಿವ್ಯ ಚಕ್ಷುಗಳಿಂದ ದಿವ್ಯ ನೇತ್ರದಿಂದ ನೋಡಿದ್ದರನ್ನು ಇಲ್ಲಿ ಕೃಷ್ಣನ ಮುಂದೆ ಹೇಳಿಕೊಳ್ತಾ ಇದ್ದಾನೆ. ರುದ್ರ ಆದಿತ್ಯ ಏಕಾದಶ ರುದ್ರರು, 12 ಮಂದಿ ದ್ವಾದಶ ಆದಿತ್ಯರು, ವಸವ 8 ಜನ ಅಷ್ಟವಸುಗಳು, ಸಾಧ್ಯ ದೇವತಾವರ್ಗದಲ್ಲಿ ಸಾಧ್ಯರು ಎಂಬುವರು, ವಿಶ್ವೇ ದೇವತೆಗಳು ವಿಶ್ವೇ ದೇವತೆಗಳು, ಅಶ್ವಿನವು ಇಬ್ಬರು ದಸರು ಎಂಬುವ ಅಶ್ವಿನಿ ದೇವತೆಗಳು, ಊಷ್ಮಪಾಶ್ಚ ಊಷ್ಮಪರು ಅಂದರೆ ಪಿತೃದೇವತೆಗಳು, ಊಷ್ಮಪಾಶ್ಚ ಪಿತೃದೇವತೆಗಳು. ಊಷ್ಮ ಅಂದ್ರೆ ಈ ನೀರು ಕಾಯಲಿಕ್ಕಿಟ್ರೆ ಆವಿ ಬರುತ್ತಲ್ಲ, ಆ ಆವಿಯನ್ನು ಪಾನ ಮಾಡುವರು ಅಂತ ಪಿತೃದೇವತೆಗಳು ಅಂತ ಹೇಳ್ತಾರೆ. ಉಷ್ಣಪಾಶ್ಚ ನಾವು ಪಿಂಡ ಪ್ರಧಾನಾದಿಗಳನ್ನು ಕೊಡುವ ಸಮಯದಲ್ಲಿ ಆ ಪಿತೃದೇವತೆಗಳಿಗೆ ಬಿಸಿಯಾದ ಅನ್ನವನ್ನು ಇಡ್ತೇವೆ. ಆ ರೀತಿಯಾಗಿ ಅನುಸಂಧಾನ ಮಾಡಿಕೊಳ್ಳಬಹುದು. ಉಷ್ಣಪಾಶ್ಚ ಗಂಧರ್ವ ಯಕ್ಷ ಅಸುರ ಸಿದ್ಧ ಸಂಘ. ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರು ಇವರು ಸಂಘ ಇನ್ನೊಂದು ಗುಂಪಾಗಿ ಬಂದು ನೋಡ್ತಾ ಇದ್ದಾರೆ ನಿನ್ನನ್ನ. ವೀಕ್ಷಂತೆ ತ್ವಾಂ ನಿನ್ನನ್ನು ನೋಡ್ತಾರೆ. ವಿಸ್ಮಿತಾಶ್ಚೈವ ಸರ್ವೇ ನೋಡುವಾಗ ಇವರಿಗೆಲ್ಲರಿಗೂ ಕೂಡ ಆಶ್ಚರ್ಯವಾಗ್ತಾ ಇದೆ, ವಿಸ್ಮಿತರಾಗಿ ನೋಡ್ತಾ ಇದೆ ಈ ಸಮೂಹವೆಲ್ಲವೂ ಸಹಿತ ನಿನ್ನನ್ನು. ಮುಂದೆ ಮತ್ತು ಹೇಳ್ತಾರೆ, ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಾಹು ಊರುಪಾದಂ ಬಹೂದರಂ ಬಹು ದಂಶಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾ ಅಹಂ. ಇಲ್ಲಿ ತೇ ನಿನ್ನ ಮಹತ್ ರೂಪಂ ವಿಶಿಷ್ಟವಾದಂತಹ ರೂಪವು
ಹೇಗಿದೆ ಅಂದ್ರೆ ಬಹು ವಕ್ರ ನೇತ್ರ ಬಾಹು ಮತ್ತು ಊರು ಪಾದ ಉದರ ದಂಷ್ಟ್ರ ಇತ್ಯಾದಿಗಳು ಉಳ್ಳದಾಗಿದೆ. ಎಲ್ಲವೂ ಕೂಡ ಅಸಂಖ್ಯಾಕವಾಗಿದೆ. ಇಟ್ ಇಸ್ ಬಿಯಾಂಡ್ ಅವರ್ ಕನ್ಸೆಪ್ಷನ್. ನಾವು ಈ ರೀತಿಯಾಗಿ ಇದನ್ನು ಭಾವನೆ ಮಾಡುವುದು ಕೂಡ ನಮಗೆ ಸಾಧ್ಯವಾಗೋದಿಲ್ಲ. ಮಹತ್ತೇ ರೂಪಂ, ಇನ್ನು ಮಹತ್ತರವಾದಂತಹ ರೂಪವು ಬಹುವಕ್ರ, ಅನೇಕ ಮುಖಗಳು ಉಳ್ಳದ್ದಾಗಿದೆ, ಅನೇಕ ನೇತ್ರಗಳು ಉಳ್ಳದ್ದಾಗಿದೆ. ಮಹಾಬಾಹು, ಹೇ ಮಹಾಬಾಹು ಅಂತ ಸಂಬೋಧನೆ. ಹೇ ಮಹಾಬಾಹು, ಬಹು ಬಾಹು, ಅನೇಕ ಬಾಹುಗಳು ಉಳ್ಳದ್ದಾಗಿದೆ. ಅನೇಕ ಊರು, ತೊಡೆಗಳು ಉಳ್ಳದ್ದಾಗಿದೆ. ಅನೇಕ ಪಾದಗಳು ಉಳ್ಳದ್ದಾಗಿದೆ, ಪಾದ. ಬಹುದರಂ, ಅನೇಕ ಉದರಗಳು ಉಳ್ಳದ್ದಾಗಿದೆ. ಬಹು ದಂಷ್ಟ ಕರಾಳಂ, ಕರಾಳವಾದಂತಹ ಭಯಂಕರವಾದಂತಹ ಬಹು ದಂಷ್ಟಗಳು, ಕೋರೆ ಹಲ್ಲುಗಳು ಉಳ್ಳದ್ದಾಗಿದೆ. ಇಂತಹದ್ದರನ್ನು ದೃಷ್ಟ ಲೋಕಾಹ ಭಕ್ತರು ಅಭಕ್ತರು ಎಲ್ಲರೂ ಕೂಡ ಜನರು ದೃಷ್ಟ ನೋಡಿ ಪ್ರವ್ಯಥಿತಾಹ, ತುಂಬಾ ವ್ಯಥೆಯನ್ನು ಹೊಂದಿದವರಾಗಿದ್ದಾರೆ, ಭಯಭೀತರಾಗಿ ಬಿಟ್ಟಿದ್ದಾರೆ. ಯಾರು? ಲೋಕಾಹ. ತಥಾ, ಅದೇ ರೀತಿಯಾಗಿ ಅಹಂ ಅಪಿ, ನಾನು ಕೂಡ ಭೀತನಾಗಿದ್ದೇನೆ, ಪ್ರವ್ಯಥಿತನಾಗಿದ್ದೇನೆ ನಾನು. ಮತ್ತು ಇಲ್ಲಿ ಭಕ್ತಾಹ ಲೋಕಾಹ, ಭಕ್ತರು ಅಭಕ್ತರು 20ನೇ ಶ್ಲೋಕದಲ್ಲಿ ಹೇಳಿದಂತೆ ಎಲ್ಲ ಲೋಕತ್ರಯವೂ ಸಹಿತ ನಿನ್ನನ್ನು ನೋಡಿ ಭಯಭೀತರಾಗಿ ಬಿಟ್ಟಿದ್ದಾರೆ. ಅದ ಮೇಲೆ ನಾ ಭಗವಂತನ ರೂಪವು ಎಷ್ಟು ಎತ್ತರ ಇದೆ, ಹೇಗಿದೆ ಅಂತ ಅರ್ಜುನ ದಿವ್ಯ ನೇತ್ರಗಳಿಂದ ನೋಡಿ ವರ್ಣನೆ ಮಾಡ್ತಾನೆ. ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ಹೇ ವಿಷ್ಣು ಸಂಬೋಧನೆ. ವಿಷ್ಣು ಶಬ್ದಕ್ಕೆ ವ್ಯಾಪ್ತತ್ವಾತು ಸರ್ವೇಷು ಪ್ರವಿಷ್ಟತ್ವಾತು. ಎಷ್ಟು ಸಾರ್ಥಕವಾಗಿ ಈ ಸಂಬೋಧನೆಯನ್ನು ಈ ವಿಶ್ವರೂಪ ದರ್ಶನದಲ್ಲಿ ಬಳಸಿದ್ದಾರೋ ನೋಡಿ. ವೇದವ್ಯಾಸದೇವರು ಒಂದೊಂದು ಮಾತು ಸಹಿತ ಆಶ್ಚರ್ಯವಾದದ್ದು, ಅನೇಕ ಅರ್ಥಗರ್ಭಿತವಾದದ್ದು. ನೀನು ವಿಷ್ಣು ಅಂತ ಸಂಬೋಧನೆ, ವಿಷ್ಣು ಎಂಬ ಸಂಬೋಧನೆಯಲ್ಲಿ ವಿಷ್ಣುವಿನ ವ್ಯಾಪ್ತತ್ವವನ್ನು ಸ್ಫೂರ್ತಿಗೊಳಿಸುವುದಾಗತ್ತೆ. ಅಷ್ಟೇ ಅಲ್ಲ, ಸರ್ವೇಷು ಪ್ರವಿಷ್ಟತ್ವಾತು, ವಿಷ ಅಂದ್ರೆ ಪ್ರವೇಶ. ವಿಷ್ಣು ಅಂತಂದ್ರೆ ಎಲ್ಲಾ ಕಡೆಯಲ್ಲೂ ನೀನು ಪ್ರವಿಷ್ಟನಾಗಿದ್ದೀಯ, ಎಲ್ಲಾ ಕಡೆಯೂ ವ್ಯಾಪ್ತನಾಗಿದ್ದೀಯ. ಈ ರೂಪವೆಲ್ಲ ಇಷ್ಟವರೆಗೂ ಹೇಳಿದ್ದೆಲ್ಲ ಕೂಡ ವ್ಯಾಪ್ತಿತ್ವ, ಸರ್ವತ್ರ ಇರುವುದೂ ಆಗಿದೆ. ಇಷ್ಟು ಮುಂದೆ ಅಧ್ಯಾಯಗಳಲ್ಲಿ ಅವರಲ್ಲಿ ನಾನಿದೆ, ಅವರು ನಾನೇ, ಅವರು ನಾನೇ, ಅವರು ನಾನೇ ಅಂತ ಹೇಳಿದ್ರು. ಅಂದ್ರೆ ಸರ್ವತ್ರ ತಾನು ವ್ಯಾಪ್ತನಾಗಿ ಆಯಾ ಪದಾರ್ಥಗಳಿಗೆ ಆಯಾ ಲಕ್ಷಣಗಳನ್ನು ಕೊಡತಕ್ಕವನಾಗಿ ಇರುವನಾದ ಕಾರಣ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವತ್ರ ಪ್ರವಿಷ್ಟನಾಗಿದ್ದಾನೆ. ಆದ ಕಾರಣ ಅವನನ್ನ ವಿಷ್ಣು ಅಂತ ಕರೆದು. ಧೃತಿಂ ಇಂದಾಮಿ ಶಮಂಶ, ನನಗೆ ಧೈರ್ಯ ಹೋಗಿಬಿಟ್ಟದೆ ಅಂತಂತಾನೆ. ಧೃತಿಂ ನ ವಿಂದಾಮಿ,
ದ್ಯುತಿಯನ್ನು ನಾನು ಕಾಣ್ತಾ ಇಲ್ಲ, ಧೈರ್ಯವನ್ನು ನಾನು ಕಾಣ್ತಾ ಇಲ್ಲ. ಶಮಂಚ, ಸುಖವೂ ನನಗೆ ಕಾಣ್ತಾ ಇಲ್ಲ ಅಂತ. ಶಮ ಸುಖ, ಧೃತಿ ಧೈರ್ಯ, ಇವೆರಡೂ ನನಗೆ ಆಗ್ತಾ ಇಲ್ಲ ಅಂತಾನೆ. ಅದು ಅಸಾಧಾರಣವಾದ ರೂಪ ಆದ ಕಾರಣ, ಸರ್ವತ್ರ ವ್ಯಾಪ್ತವಾದ ಕಾರಣ, ಅಂತಹ ರೂಪವನ್ನು ನೋಡಿದಾಗ ಆಗುವಂತಹ ಒಂದು ಭಯ ಇದರಲ್ಲಿ ದ್ಯೋತಕವಾಗಿದೆ ಅರ್ಜುನನ ದೃಷ್ಟಿಯಲ್ಲಿ. ನಾವು ಇದ್ದಕ್ಕಿದ್ದಾಳೆ ಯಾವುದೋ ಒಂದು ದೊಡ್ಡ ರೂಪ ಬಂದು ನಮ್ಮ ಮುಂದೆ ನಿಂತರೆ ನಮಗೆ ಯಾವ ರೀತಿಯಾಗಿ ಧೈರ್ಯ ಹೋಗುತ್ತೋ, ಯಾವ ರೀತಿಯಾಗಿ ಭಯ ಹುಟ್ಟುತ್ತೋ ಅಂತಹ ಧೈರ್ಯ ನಷ್ಟ, ಭಯ ಆವಾಹನ ಅರ್ಜುನನಲ್ಲಿ ಆಗಿದೆ ಅಂತ ಹೇಳ್ತಾನೆ, ನನ್ನಲ್ಲಿ ಆಗಿದೆ ಅಂತ ಹೇಳ್ತಾನೆ. ಅದು ಇನ್ನ ಆ ಭಯವನ್ನು ಉಂಟು ಮಾಡುವಂತಹ, ಧೈರ್ಯವನ್ನು ಕೆಡಿಸುವಂತಹ ಕೃಷ್ಣನ ರೂಪಗಳನ್ನು 25ನೇ ಶ್ಲೋಕದಲ್ಲಿ ಹೇಳ್ತಾರೆ. ದಂಷ್ಟ ಕರಾಳಾನಿ ಚ ತೇ ಮುಖಾನಿ ದೃಷ್ಟ್ವಾ ಏವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ಲಭೇ ಚ ಶರ್ಮ ಪ್ರಸೀದ ದೇವೇಶು ಜಗನ್ನಿವಾಸ. ದೃಷ್ಟ್ವಾ ಕರಾಳಾನಿ ಚ ತೇ ಮುಖಾನಿ, ನಿನ್ನ ಮುಖಗಳು ಕರಾಳವಾಗಿದೆ. ಯಾವುದೋ ಎಲ್ಲವನ್ನೂ ನಾಶಗೊಳಿಸುವಂತಹ ಭಯವನ್ನು ಉಂಟು ಮಾಡುವುದಾಗಿದೆ ನಿನ್ನ ದಂಶ ಕೊರೆಹಲ್ಲುಗಳು. ದೃಷ್ಟ ಏವ, ಇವುಗಳನ್ನು ನೋಡಿಯೇ ನಾನು ಎಂಥದ್ದು ಕಾಲಾನಲ ಸನ್ನಿಭಾನಿ, ಪ್ರಳಯ ಕಾಲದಲ್ಲಿ ಹುಟ್ಟುವಂತಹ ಅಗ್ನಿಗೆ ಸಮಾಧಾನವಾದಂತಹ ನಿನ್ನ ಮುಖಗಳು, ಕೋರ ಹಲ್ಲುಗಳು ಇರತಕ್ಕಂತಹ ನಿನ್ನ ಮುಖಗಳನ್ನು ನೋಡಿ ನಾನು ವಿಶೋ ನ ಜಾನೆ, ದಿಕ್ಕು ತೋರಿಸ್ತಾ ಇಲ್ಲ ನನಗೆ, ದಿಕ್ಕುಗಳನ್ನು ನ ಜಾನಾಮೆ, ಯಾವ ದಿಕ್ಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಕಡೆಯೂ ಅವನೇ ಇರುವಾಗ ಪೂರ್ವ ಯಾವುದೋ, ಪಶ್ಚಿಮ ಯಾವುದೋ, ದಕ್ಷಿಣ ಯಾವುದೋ, ಉತ್ತರವಾಗುದೋ ಒಂದು ಕಾಣ್ತಾ ಇದೆ. ದಿಶೋ ನ ಜಾನೆ. ನಾವು ಯಾವುದಾದ್ರೂ ದೊಡ್ಡ ಸಮಸ್ಯೆ ಬಂದಾಗ ದಿಕ್ಕು ತೋರಿಸ್ತಾ ಇಲ್ಲಪ್ಪ, ನಮಗೆ ದಿಕ್ಕೇ ತೋರಿಸ್ತಾ ಇಲ್ಲ ಅಂತೇವೆ. ಅಂದ್ರೆ ಏನು? ಇದಕ್ಕೆ ಸರಿಯಾದ ಪರಿಷ್ಕಾರವಾದ ಅರ್ಥವನ್ನು ತಿಳಿದಿಲ್ಲ ಅಂತ ಅರ್ಥ. ಅದೇ ರೀತಿಯಾಗಿ ಭಗವಂತನ ಈ ಸ್ವರೂಪವನ್ನು ನೋಡಿದಾಗ ಯಾವುದರನ್ನೂ ಕೂಡ ಇದಮಿತ್ತಮಂತ ತಿಳಿಯದೆ, ದಿಕ್ಕು ತಿಳಿಯದಂತೆ ಆಗಿದ್ದೇನೆ ನಾನು. ನಲ್ಲಿ ಬೇಚ ಶರ್ಮ, ಸುಖವೂ ನನಗೆ ಆಗ್ತಾ ಇಲ್ಲ. ಮತ್ತೆ ಪ್ರಸಿದ್ಧ ದೇವೇಶ ಜಗನ್ನಿವಾಸ, ನನ್ನಲ್ಲಿ ಅನುಗ್ರಹ ಮಾಡಪ್ಪ ನೀನು. ಇಂತಹ ಸ್ಥಿತಿಯಲ್ಲಿ ಇರತಕ್ಕಂತಹ ನನ್ನನ್ನು ನೀನು ಪ್ರಸೀದ, ಪ್ರಸನ್ನನಾಗು. ಹೇ ಜಗನ್ನಿವಾಸ, ಸರ್ವತ್ರ ವಾಸವಿರತಕ್ಕಂತಹ ಹೇ ಪ್ರಭೋ ಪ್ರಸೀದ, ಎಲ್ಲ ದೇವತೆಗಳಿಗೂ ಈಶನಾದಂತಹ ನೀನು ನನ್ನಲ್ಲಿ ಪ್ರಸನ್ನನಾಗು. ಕಡೆಗೆ ಬರುತ್ತೆ ಅರ್ಜುನ, ಇನ್ನು ಸಾಕಪ್ಪ ನಿನ್ನ ರೂಪ, ಈ ಸೌಮ್ಯ ರೂಪವನ್ನು ಧಾರಣೆ ಮಾಡುವಂತ ಕಡೆಗೆ ಹೇಳ್ತಾನೆ. ಮುಂದೆ ಬರುತ್ತದು. ಇದಾದ ಮೇಲೆ ಅಮೀಚತ್ವಾಂ, ಭಗವಂತ ತಾನು ಬಾಯನ್ನು ತೆಗೆದಿದ್ದಾನೆ. ಕೋರೆ ಹಲ್ಲುಗಳು ಕಾಣ್ತಾ ಇದೆ, ಭಯಂಕರವಾಗಿದೆ, ಅಗ್ನಿಯನ್ನು ಉಗುಳುವಂತೆ ಇದೆ. ಪ್ರಳಯ ಕಾಲದಲ್ಲಿ ಅಗ್ನಿಯಂತೆ ಆ ಮುಖ, ಅದರಲ್ಲಿ ಕೋರೆ ಹಲ್ಲುಗಳು ಭಯಂಕರವಾಗಿದೆ. ಇಂತಹ ಮುಖದಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೇವೆ ಅಂತಾನೆ ಅರ್ಜುನ.
ಅಮೀಚ ಈ ತ್ವಾಂ ನಿನ್ನನ್ನು ಧೃತರಾಷ್ಟ್ರಪುತ್ರ ಸರ್ವೇ ಸೈವ ಅವನಿಪಾಲ ಸಂಘೈ ಭೀಷ್ಮೋ ದ್ರೋಣ ಸೂತಪುತ್ರ ತಥಾ ಅಸೌ ಸಹ ಅಸ್ಮದೀಯೈರಪಿ ಯೋಧ ಮುಖ್ಯೈ. ಇದು 28ನೇ 27ನೇ ಶ್ಲೋಕ ಕಂಟಿನ್ಯೂ ಆಗುತ್ತೆ ಇಲ್ಲಿಂದ. ಅಮೀಚ ಈ ತ್ವಾಂ ಧೃತರಾಷ್ಟ್ರಪುತ್ರ ಈ ನಿನ್ನ ತ್ವಾಂ ನಿನ್ನ ಎಲ್ಲಿ ಮುಖ್ಯೈ ದಶನಾಂತರೇಶು ಈ ಕೋಲೆಗಳ ಮಧ್ಯದಲ್ಲಿ ನಾವೆಲ್ಲ ಹೋಗಿ ಸಿಕ್ಕಿದಂತೆ ನಾನು ಕಾಣ್ತಾ ಇದ್ದೇನೆ. ಅಮೀಚ ತ್ವಾಂ ಇಂತಹ ನಿನ್ನ ಮುಖದಲ್ಲಿ ಇಂತ ಅರ್ಥ ಮಾಡಿಕೊಳ್ಳಬೇಕು. ಧೃತರಾಷ್ಟ್ರಪುತ್ರ ಕೌರವರು ಸರ್ವೇ ಸಹೈವ ಅವನಿಪಾಲ ಸಂಘೈ ಈ ಅವನಿಪಾಲರು ರಾಜರ ಸಮೂಹದಿಂದ ಕೂಡಿಕೊಂಡವರಾಗಿ ಭೀಷ್ಮ ದ್ರೋಣ ಸೂತಪುತ್ರ ಇವರೆಲ್ಲರಿಂದಲೂ ಕೂಡಿಕೊಂಡು ಇವರೆಲ್ಲರೂ ಸಹಿತ ಅಸೌ ಈ ಸಹ ಅಸ್ಮದೀಯೈರಪಿ ನನ್ನವರು ಆದಂತಹ ಯೋಧ ಮುಖ್ಯೈ ಯೋಧ ಶ್ರೇಷ್ಠರಿಂದ ಕೂಡಿಕೊಂಡು ನಾವೆಲ್ಲರೂ ಕೂಡ ನಿಮ್ಮ ಈ ಮುಖದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ. ನಾವು ಎಲ್ಲರೂ ಕೂಡ ಇಲ್ಲಿ ಮಂದದೃಷ್ಟೀನಾಂ ಅನ್ವೇಷಾಂ ಚೇ ತಥಾ ದೃಷ್ಟಿ ಅಭಾವೇ. ಇಲ್ಲಿ ಒಂದು ಸಂದೇಹ ಬರುತ್ತೆ ಎಲ್ಲರೂ, ಏನು ಇಂಥ ರೂಪವನ್ನು ಹೇಗೆ ನೋಡೋದು, ಸಾಧ್ಯವೇ ಇಲ್ಲವಲ್ಲ ಇದು ಅಂದ್ರೆ ಅದಕ್ಕೆ ಹೇಳ್ತಾರೆ, ಈ ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಅದು. ಅಸ್ಮದೀಯರಪಿ ಯೋಧ ಮುಖ್ಯೈ ನಮ್ಮಿಂದ ಮುಖ್ಯವಾದಂತಹ ಯೋಧರಿಂದಲೂ ಕೂಡಿಕೊಂಡು ವಕ್ರಾಣಿ ತೇ ತ್ವರಮಾಣ ವಿಶಂತಿ. ವಕ್ರಾಣಿ ನಿನ್ನ ಮುಖಗಳಲ್ಲಿ ಬಾಯಿಗಳಲ್ಲಿ ತ್ವರಮಾಣ ಬೇಗ ಬೇಗನೆ ಹೋಗಿ ವಿಶಂತಿ ಹೋಗಿ ಒಳಗೆ ಸೇರಿಕೊಳ್ತಾ ಇದ್ದಾರೆ. ದಂಷ್ಟ ಕರಾಳಾನಿಚ ಕರಾಳವಾದಂತಹ ದಂಷ್ಟ ಕೋರೆ ಹಲ್ಲುಗಳಿಂದ ಭಯಾನಕವಾದಂತಹ ಅವುಗಳಲ್ಲಿ ಕೇಚಿದ್ ವಿಲಗ್ನ ಕೆಲವರು ಸಿಕ್ಕಿಕೊಂಡಿದ್ದಾರೆ. ವಿಲಗ್ನ ಮೇಲೆ ಹೇಳಿದಂತಹ ಇವರೆಲ್ಲರೂ ಕೂಡ ಅವರಲ್ಲಿ ಕೇಚಿತ್ ಕೆಲವರು ವಿಲಗ್ನ ಆ ದಂತಗಳ ದಶನಾಂತರೇಶು ಅಂದ್ರೆ ಹಲ್ಲುಗಳ ಮಧ್ಯದಲ್ಲಿ ಕೇಚಿತ್ ಕೆಲವರು ವಿಲಗ್ನ ಸಿಕ್ಕಿಕೊಂಡಿದ್ದಾರೆ. ಸಂದೃಶ್ಯಂತೆ ಚೆನ್ನಾಗಿ ಕಾಣ್ತಾ ಇದ್ದಾನ. ಚೂರ್ಣಿತೈ ಉತ್ತಮಾಂಗೈ ಆ ಹಲ್ಲುಗಳ ಮಧ್ಯೆ ಸೇರಿಕೊಂಡು ಉತ್ತಮಾಂಗ ಅಂದ್ರೆ ತಲೆಗಳು ಚೂರ್ಣಿತವಾಗಿದೆ, ಪುಡಿ ಪುಡಿ ಆಗ್ತಾ ಇದೆ. ಇಂತಹ ರೂಪವನ್ನು ನಾನು ನೋಡ್ತಾ ಇದ್ದೇನೆ. ಆದ್ಮೇಲೆ ಇಲ್ಲಿ ಅರ್ಜುನನಾದರೂ ಇಂಥ ರೂಪವನ್ನು ಹೇಗೆ ನೋಡಿದ ಎಂಬುದಕ್ಕೆ ಒಂದು ಪುರೂರವನ ಕಥೆಯನ್ನು ಹೇಳ್ತಾರೆ. ಅಶ್ವಿನಿ ಪುರೂರವರ ಕಥೆಯನ್ನು ವಿವೃತಿಕಾರರು ತಿಳಿಸಿಕೊಡ್ತಾರೆ. ಪುರೂರವ ಒಬ್ಬ ರಾಜ. ಅವನು ಊರ್ವಶಿಯಲ್ಲಿ ತುಂಬಾ ಪ್ರೀತಿಯುಳ್ಳವನಾಗಿದ್ದ. ಅದು ಋಗ್ವೇದದಲ್ಲಿ ಒಂದು ಕಥೆ ಬರುತ್ತೆ. ಅದು ಇಲ್ಲಿ ವಿವೃತಿಕಾರರು ಆ ವಿಷಯವನ್ನು ಹೇಳಿಲ್ಲ, ಪುರಾಣಾಂತರದಲ್ಲಿರ್ತಕ್ಕಂತಹ ವಿಷಯವನ್ನು ಹೇಳ್ತಾರೆ.
ಪುರೂರವ ತಾನು ಅಶ್ವಿನಿ ದೇವತೆಗಳು ವೈದ್ಯರು ಪುರೂರವನ್ನು ನೋಡ್ಲಿಕ್ಕೆ ಬಂದ್ರಂತೆ. ಅವಾಗ ಪುರೂರವ ಹೇಳಿದ ಅಶ್ವಿನಿ ದೇವತೆಗಳಿಗೆ, ನಾನು ಒಳಗೆ ಹೋಗಿ ತೈಲಾಭ್ಯಂಜನವನ್ನು ಮಾಡಿ ಚೆನ್ನಾಗಿ ಸ್ನಾನ ಮಾಡಿದವನಾಗಿ ಒಳ್ಳೆ ಆಭರಣಾದಿಗಳನ್ನು ಧಾರಣ ಮಾಡಿ ಮತ್ತು ಬರ್ತೇನೆ, ನಿಮ್ಮನ್ನು ನೋಡ್ತೇನೆ ಅಂತ ಅಂದಂತೆ. ಆಯ್ತು, ಹಾಗೆ ಹೋಗು ಅಂತ ಹೇಳಿದ್ರು. ಪುರೂರವ ಒಳಗೆ ಹೋದ. ಎಲ್ಲ ಅಭ್ಯಂಜನ ಸ್ನಾನ ಆಯ್ತು, ಆಭರಣವೆಲ್ಲ ಹಾಕೊಂಡ, ಸುಂದರ ರೂಪದಿಂದ ಬಂದು ನಿಂತ. ಅಶ್ವಿನಿ ದೇವತೆಗಳು ನೋಡಿದ್ರು. ಅಶ್ವಿನಿ ದೇವತೆಗಳಿಗೆ ಪುರೂರವನ ಯವನಾಕೃತಿಯನ್ನು ನೋಡಿದರು, ಅಲ್ಲಿ ಹೋಗಿ ಬಂದ ಮೇಲೂ ನೋಡಿದ್ರಂತೆ. ಈ ಕ್ಷಣಗಳಲ್ಲಿ ನಿನ್ನ ರೂಪವು ಹೇಗಾಗಿದೋ ಅದು ನೋಡ್ತಾ ಇದ್ದೇವೆ ನಾವು. ಅಂದ್ರೆ ವಾರ್ಧಕ್ಯ ರೂಪವನ್ನು ಕೂಡ ನೋಡ್ತಾ ಇದ್ದೇವೆ. ನಿನ್ನ ಯೌವನ ರೂಪವನ್ನೂ ನೋಡಿದೆವು, ಆಗಾಮಿ ಬರುವಂತಹ ವಾರ್ಧಕ್ಯ ರೂಪವನ್ನು ನೋಡಿದೆವು ಅಂತ ಅಶ್ವಿನಿ ದೇವತೆಗಳು ಹೇಳ್ತಾರೆ. ಅಶ್ವಿನಿ ದೇವತೆಗಳು ದೇವ ವೈದ್ಯರವರು, ದೇವತೆಗಳಾದ ಕಾರಣ ಇಲ್ಲಿ ಹೇಳ್ತಾರೆ, ದಿವ್ಯ ದೃಷ್ಟಿನಾಂ ದಿವ್ಯ ದೃಷ್ಟಿಯುಳ್ಳವರಿಗೆ ಮಾತ್ರ ಅದು ಕಾಣುತ್ತೆ ಹೊರತು ದಿವ್ಯ ದೃಷ್ಟಿ ಅಭಾವೇ, ದಿವ್ಯ ದೃಷ್ಟಿ ಇಲ್ಲದೇ ಇರತಕ್ಕಂತಹವರಿಗೆ ಮೇಲೆ ಹೇಳಿದಂತಹ ಈ ರೂಪದ ದರ್ಶನವು ಆಗುವುದೇ ಇಲ್ಲ. ಅರ್ಜುನಸ್ಯ ದಿವ್ಯ ದೃಷ್ಟಿಮತ್ವಾತು ದರ್ಶನಂ ಯುಕ್ತಂ. ಅರ್ಜುನನಿಗೆ ದಿವ್ಯ ದೃಷ್ಟಿ ಇರುವ ಕಾರಣ ದೇವರು ಕೊಟ್ಟಿದ್ದಾನೆ ದಿವ್ಯ ದೃಷ್ಟಿಯನ್ನು. ಇಂದ್ರನೂ ಆಗಿದ್ದಾನೆ. ಇಂದ್ರನೂ ಅರ್ಜುನನಾಗಿ ಮನುಷ್ಯನಾಗಿ ಹುಟ್ಟಿದ್ದಾನೆ. ಮನುಷ್ಯನಾಗಿ ಹುಟ್ಟಿದಾಗ ದೇವತೆಗಳಿರ್ತಕ್ಕಂತಹ ದಿವ್ಯ ದೃಷ್ಟಿ ಬರೋದಿಲ್ಲ. ತಾತ್ಪರ್ಯದಲ್ಲಿ ಅನೇಕ ಬಾರಿ ಹೇಳಿದ್ದಾರೆ, ವಾಯುದೇವರನ್ನು ಬಿಟ್ರೆ ಮಿಕ್ಕ ದೇವತೆಗಳಿಗೆ ಮಾನವಾವತಾರವನ್ನು ಸ್ವೀಕಾರ ಮಾಡಿದಾಗ ಪೂರ್ಣವಾಗಿ ಆ ಶಕ್ತಿ ಇರೋದಿಲ್ಲ ಅಂತ. ಅದನ್ನು ತಿಳಿದುಕೊಂಡೇ ಕೃಷ್ಣ ತಾನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟ. ಆ ದಿವ್ಯ ದೃಷ್ಟಿ ಇರುವುದರಿಂದ ಇಂತಹ ವಿಶಿಷ್ಟವಾದ ಭಗವಂತನ ರೂಪವನ್ನು ತಾನು ನೋಡಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಅದಾದ ಮೇಲೆ 28 ಇನ್ನ ಭಗವಂತನ ಈ ವಿಶ್ವರೂಪದ ಅದ್ಭುತವಾದ ಒಂದು ಆಕೃತಿಯನ್ನು ಅರ್ಜುನ ತಾನು ನೋಡಿದ್ದರನ್ನು, ದಿವ್ಯ ದೃಷ್ಟಿಯಿಂದ ನೋಡಿದ್ದರನ್ನು ನಮಗೆ ತಿಳಿಸಿಕೊಡ್ತಾನೆ. ತಿಳಿದುಕೊಳ್ಳೋದು ಕೂಡ ಕಷ್ಟವಾಗಿದೆ.